ಎದುರಾಗ್ ಬಿಡ್ತಾರೆ. ಯಾಕೆ ನಮ್ಮಲ್ಲಿ ಒಗ್ಗಟ್ಟು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇ ಆಗ್ಲಿ ಒಂದು ಹೋರಾಟ ಅಂತ ನಾವು ಬಂದಾಗ ಒಂದೇ ಜಾಗದಲ್ಲಿ ಕುತ್ಕೊಳ್ಬೇಕು. ನಮ್ಮ ಹೋರಾಟ ಮುಗಿಯೋ ತನಕ ನಾವು ಆ ಜಾಗದಿಂದ ಕದಲಬಾರ್ದು. ಆಗ ಅವ್ರಿಗೆ ಭಯ ಪಡುತ್ತೆ. ನಾವು ಅವ್ರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಇದೇ ಆಗೋಯ್ತು. ನಾವು ಬರ್ತೀವಿ ಅಂದ್ರೆ ಅವ್ರು ಎದುರ್ಕೊಂಡು ನಮ್ಗೋಸ್ಕರ ಕಾಯ್ಬೇಕು. ನಾವು ಅವ್ರಿಗೋಸ್ಕರ ಕಾಯೋದಲ್ಲ ನಮ್ಮ ಹೋರಾಟ. ನಮ್ಮನ್ನ ನೋಡಿದ್ರೆ ಅವ್ರು ಭಯ ಪಡ್ಬೇಕು. ಆಗ ನಮ್ಮ ಹೋರಾಟಗಳಲ್ಲಿ ನಾವು ಜಯವನ್ನು ಗಳಿಸ್ತೀವಿ. ಅದು ಬಿಟ್ಟು ನಾವು ಅವ್ರಿಗೋಸ್ಕರ ಕಾಯ್ಕೊಂಡಿದ್ರೆ ನಾವ್ ಯಾವತ್ತು ನಮ್ಮ ಹೋರಾಟಗಳಲ್ಲಿ ಜಯ ಸಿಗೋದಿಲ್ಲ. ಮತ್ತೆ ನಾವ್ ಹೆಣ್ಮಕ್ಳು ಈಗ ನೋಡಿ ಎಷ್ಟೊಂದು ಹೆಣ್ಮಕ್ಳು ಮನೆಗಳಲ್ಲಿ ಕೆಲಸ ಬಿಟ್ಟು ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಯಾರಿಗೂ ಕೆಲಸ ಇಲ್ಲ ಅಂತ ಏನೋ ಅಲ್ಲ, ಅವ್ರಿಗೆ ಇಲ್ಲಿ ಬರಬೇಕು ಅಂತಿದೆ. ನಮ್ಮ ಹೆಣ್ಣು ಮಕ್ಕಳನ್ನ ನಮ್ ಕಾಲದಲ್ಲಿ ಹೆಂಗಿತ್ತು, ಮನೆಗಳಲ್ಲೇ ಇತ್ತು, ಎಷ್ಟು ಮುದ್ದಾಗಿ ನೀವು ನೋಡ್ಕೊಂತಾ ಇದ್ರು. ಇವತ್ತು ನಮ್ಮ ಜಮೀನನ್ನ ಅಕ್ವಿರೇಷನ್ ಮಾಡಿ ನಾವು ರೋಡ್ಗಳಲ್ಲಿ ಪೊಲೀಸರು ನಮ್ಮನ್ನ ಹೇಳ್ದಾಡ್ತಾ ಇದ್ದಾರೆ. ಬಾಯಿಗೆ ಬಂದಾಗ ಅವಾಚ್ಯ ಶಬ್ದಗಳನ್ನ ಬೈತಾ ಇದ್ದಾರೆ. ಯಾಕೆ ನಮ್ಗೆ ಇಂಥ ದುರ್ಸ್ಥಿತಿಯನ್ನು ತಂದವ್ರು ಯಾರು? ಸರ್ಕಾರದವರಲ್ವಾ? ಇವಾಗ ಎಲ್ಲೋ ಒಂದತ್ರ ಒಂದು ಹೋರಾಟ ಆಗ್ತಾ ಇದೆ ಅಂದಾಗ ಎಲ್ಲರೂ ಗಟ್ಟಿ ಧ್ವನಿಯಾಗಿ ಮಾತಾಡಿ ಒಂದತ್ರ ಸೇರಿದಾಗ ಪೊಲೀಸರಿಗೂ ಭಯ ಬರುತ್ತೆ, ಅಧಿಕಾರಿಗಳಿಗೂ ಭಯ ಬರುತ್ತೆ. ನಾವ್ ಇದನ್ನೆಲ್ಲ ಮಾಡಿದ್ರೆ ನಾವ್ ಇವ್ರ ಹತ್ರ ಎಷ್ಟೇ ಹೋರಾಟಗಳು ಮಾಡಿದ್ರು ಅಷ್ಟೇ. ಮುಂದೆ ನಮ್ಮ ಮಂಜಣ್ಣ ಅವರೇ, ಮುಂದೆ ನಮ್ದು ಏನಾದ್ರು ಹೋರಾಟ ಅಂತಿದೆ ಅವ್ರು ರಾಜೀನಾಮೆ ಕೊಡ್ಬೇಕು. ಅಲ್ಲಿ ತನಕ ಹೋರಾಟ ಮಾಡ್ಬೇಕು. ಮನೆಗಳಲ್ಲಿ ಹಸುಗಳನ್ನ ಎತ್ತುಗಳನ್ನ ಕುರಿಗಳನ್ನ ತಂದು ಇಲ್ಲಿ ಕಟ್ಟಾಕೋಣ. ಅವರು ನಮಗೆ ನ್ಯಾಯ ಕೊಡೋ ತನಕ ನಾವ್ ಇಲ್ಲಿಂದ ಬಿಟ್ಟು ಹೋಗ್ಬಾರ್ದು. ಅಂತ ಹೋರಾಟಗಳು ನಾವು ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಆಗ ಮಾತ್ರ ನಮ್ಮ ಹೋರಾಟಕ್ಕೆ ಜಯ ಸಿಗೋದು. ಹೋರಾಟ ಅಂತ ಬಂದಾಗ ನಮ್ಮ ಮನಸ್ಥಿತಿ ಮಕ್ಕಳಂತಾಗಿರ್ಬೇಕು. ಆವತ್ತಿನ ಏನು ಡಿಸಿಷನ್ ಇದೆಯೋ ಅಲ್ಲಿಗೆ ಮಾತ್ರನೇ ನಾವ್ ಇದಾಗ್ಬೇಕು. ಅಲ್ಲಿ ಇಲ್ಲಿ ಅಲ್ಗಾಡ್ಬಾರ್ದು. ಇದಕ್ಕೆ ಉದಾಹರಣೆ ಅಂದ್ರೆ ಮೊನ್ನೆ ನಮ್ಮ ಮಕ್ಳು ಏನ್ ಮಾಡಿದಾರೋ ಅದೇ ನಾವು ಮಕ್ಕಳಾಗಿಯೇ ಹೋರಾಟದಲ್ಲಿ ಭಾಗವಹಿಸ್ಬೇಕು. ಅಲ್ಲಿ ಅವ್ರ ಮೇಲೆ ದ್ವೇಷ ಇವ್ರ ಮೇಲೆ ದ್ವೇಷನ ಹೊರಗಡೆ ಇಟ್ಕೊಳ್ಳೋಣ. ಹೋರಾಟದಲ್ಲಿ ಆ ತರ ದ್ವೇಷಗಳು ಬೇಡ. ನಮ್ಮ ಗುರಿ ನಮ್ಗೆ ನ್ಯಾಯ ಸಿಗ್ಬೇಕು ಅಂತ ಇಂಥ ಹೋರಾಟಗಳನ್ನ ಮುಂದೆ ಮಾಡೋಣ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಈ ಇಷ್ಟನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ಯಾರಾದ್ರೂ ರೈತರು ಬೋಲೋ ಭಾರತ್ ಮಾತಾ ಕಿ ಇಷ್ಟೊಂದು ರೈತ ಅಂದ್ರೆ ಸಾರ್ವಜನಿಕ ಅಂದ್ರೆ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಅಧಿಕಾರಿಗಳು ಇವ್ರಿಗೆ ಕೆಲಸ ಎಲ್ಲ ಬಂದಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಪಾಡಿಗೆ ನಾವು ಕುತ್ಕೊಳ್ಳೋಣ, ನಮ್ಮ ಪಾಡಿಗೆ ನಾವು ಬರುವಂತ ದುಡ್ಡನ್ನ ಎಣಿಸ್ಕೊಂಡಿರೋಣ ಅನ್ನುವಂತ ತಾತ್ಸಾರನ ಆಲ್ರೆಡಿ ಆ ಮನಸ್ಥಿತಿ ಬಂದ್ಬಿಟ್ಟು ತಾತ್ಸಾರ. ಸ್ವಾಮಿ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಾ ಇರುವಂತ ನಿಮಗೆ ಇಷ್ಟೊಂದು ತಾತ್ಸಾರ ಇರ್ಲಿ. ಉತ್ತರ ಕೊಟ್ಟೇ ಕೊಡ್ತೀವಿ, ಕಾನೂನಿನ ಮೂಲಕ ನಿಮ್ಗೆ ಉತ್ತರ ಕೊಡ್ತೀವಿ. ಆ ದಿನಗಳು ದಂಡಾಧಿಕಾರಿಗಳೇ ಎಚ್ಚರಿಕೆ ಹೇಳ್ತಾ ಇದೀವಿ. ನೀವು ಬಂದು ಉತ್ತರ ಕೊಡಬೇಕು, ಲಿಖಿತವಾಗಿ ಉತ್ತರ ಕೊಡಬೇಕು. 11 ದಿನಗಳ ಹಿಂದೆ ನಿಮಗೆ ಪತ್ರ ಕೊಟ್ಟಿದ್ದೇವೆ. ಏನು ಜಿಲ್ಲಾಧಿಕಾರಿಗಳಿಗೂ ಅದೇ ಪತ್ರವನ್ನು ಕೊಟ್ಟಿದ್ದೇವೆ, ಉಪವಿಭಾಗಾಧಿಕಾರಿಗಳಿಗೂ ಕೊಟ್ಟಿದ್ದೇವೆ, RC ಕಚೇರಿ ಕೊಟ್ಟಿದ್ದೇವೆ, DDLR ಕಚೇರಿ ಕೊಟ್ಟಿದ್ದೇವೆ. ಒಂದೇ ನಮ್ಮ ಅಹವಾಲು, ನೀವು ಬಂದು ನಾವು ಕೇಳಿರುವಂತ ಏನು ತೊಂದರೆಗಳು, ನಾವು ನಿಮಗೆ ತಿಳಿಸಿರುವಂತ ತೊಂದರೆಗಳು ನಿಜವಾಗಿದ್ದರೆ ಅದಕ್ಕೆ ಲಿಖಿತವಾಗಿ ಉತ್ತರ ಕೊಡಿ. ಇಲ್ಲ ನಾವೇನಾದ್ರೂ ಕೊಟ್ಟಿರುವಂತ ದೂರುಗಳು ತಪ್ಪು ಅಂತ ನಿಮಗೆ ಅನಿಸಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ. ಇದು ನಿಮಗೆ ನಾವು ಕೊಡ್ತಾ ಇರುವಂತ ಸವಾಲು ಅಂತ ತಿಳ್ಕೊಂಡು ಬನ್ನಿ ನೋಡೋಣ. ನಿಮಗೆ ಧೈರ್ಯ ಇದ್ರೆ ಕಂದಾಯ ಇಲಾಖೆಯ ಅಧಿಕಾರಿಗಳೇ, ನಿಮಗೆ ನಮ್ಮದೊಂದು ಧಿಕ್ಕಾರ. ತಾಲೂಕು ದಂಡಾಧಿಕಾರಿಗಳೇ, ಕಂದಾಯ ಇಲಾಖೆಯ ಅಧಿಕಾರಿಗಳೇ, ಕೃಷಿ ಅಧಿಕಾರಿಗಳೇ, ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳೇ,